A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಟೊಮ್ಯಾಟೊ ಲಾರಿ ವಾಹನದ ಚಾಲಕ ಹಮಾಲಿಗಳ ಮೇಲೆ ಹಲ್ಲೆ, ದವಸ ಧಾನ್ಯಗಳ ಅಂಗಡಿ ಮಾಲೀಕರಿಂದ ಪ್ರತಿಭಟನೆ. ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆಯ 1ನೇ ಗೇಟ್ನಲ್ಲಿ ಟೊಮ್ಯಾಟೊ ಮಾರಾಟಕ್ಕಾಗಿ ಬರುವ ಲಾರಿಗಳಿಂದ ರಸ್ತೆ ಬಂದ್ ಆಗುತ್ತಿರುವುದರಿಂದ ಅಕ್ಕಿ, ರಾಗಿ ಮತ್ತಿತರ ದವಸ ಧಾನ್ಯಗಳ ಸಾಗಾಟಕ್ಕೆ ತೊಂದರೆಯಾಗುತ್ತಿದೆ ಎಂದು ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದರು. ಟೊಮ್ಯಾಟೊ ಸೀಸನ್ ಆರಂಭವಾಗಿದ್ದು ಪ್ರತಿನಿತ್ಯ ನೂರಾರು ಲಾರಿಗಳು, ಟ್ರ್ಯಾಕ್ಟರ್ಗಳು ಎಪಿಎಂಸಿಯ ಎಲ್ಲಾ ಗೇಟ್ಗಳಿಂದಲೂ ಆಗಮಿಸುತ್ತಿವೆ. ಟೊಮ್ಯಾಟೊ ತರುವ ಲಾರಿ ಮತ್ತು ಟ್ರ್ಯಾಕ್ಟರ್ಗಳು ರಸ್ತೆಯಲ್ಲೇ ನಿಲ್ಲುತ್ತವೆ. ಇದರಿಂದ ರಸ್ತೆ ಬಂದ್ ಆಗ್ತದೆ. ಅಕ್ಕಿ, ರಾಗಿ ಮುಂತಾದ ದವಸ ಧಾನ್ಯಗಳನ್ನು ತರುವ ಲಾರಿಗಳು ರಸ್ತೆಯಲ್ಲೇ ನಿಲ್ಲಬೇಕಾಗಿದೆ. ಅದನ್ನು ಪ್ರಶ್ನಿಸಿದ ಹಮಾಲಿಗಳಿಗೆ ಯುಪಿ ಪ್ರದೇಶ ಟೊಮ್ಯಾಟೊ ಲಾರಿ ವಾಹನದ ಚಾಲಕ ಹಮಾಲಿ ಬಾಬು ಮೇಲೆ ಹಲ್ಲೆ ನಡೆಸಿದ್ದಾರೆ ಹಾಗೂ ದವಸ ಧಾನ್ಯಗಳ ವ್ಯಾಪಾರಿಗಳಿಗೆ ಹಾಗೂ ಹಮಾಲಿಗಳಿಗೆ ತುಂಬಾ ತೊಂದರೆ ಆಗ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಗೇಟ್ ನಂಬರ್ 1 ಮತ್ತು 2ರಲ್ಲಿ ಅಕ್ಕಿ ಮತ್ತಿತರ ದವಸ ಧಾನ್ಯಗಳು ವ್ಯಾಪಾರಿಗಳೇ ಹೆಚ್ಚಾಗಿದ್ರೆ ಅಕ್ಕಿ ತರುವ ಲಾರಿಗಳು 2-3 ದಿನ ರಸ್ತೆಯಲ್ಲೇ ನಿಲ್ಲಬೇಕಾಗಿರುವುದು ಸಮಸ್ಯೆಯಾಗಿದೆ. ರಸ್ತೆಯಲ್ಲಿ ವಾಹನಗಳು ನಿಂತಿರುತ್ತವೆ. ಬಾಕ್ಸ್ಗಳನ್ನು ರಸ್ತೆಯಲ್ಲೇ ಇಟ್ಟುಕೊಂಡಿರ್ತಾರೆ. ಕೇಳಿದ್ರೆ ಗಲಾಟೆ ಮಾಡಲು ಬರ್ತಾರೆ. ಎಷ್ಟು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ ಎಂದು ಎಂಜಿ ರಮೇಶ್ ಬಾಬು ದೂರಿದರು. ಟೊಮ್ಯಾಟೊ ಮಾರಾಟಕ್ಕೆ ನಮ್ಮ ಅಭ್ಯಂತರವಿಲ್ಲ. ಟೊಮ್ಯಾಟೊ ತಂದ ವಾಹನಗಳು ಖಾಲಿ ಮಾಡಿ ಹೊರಗಡೆ ಹೋಗುವುದಿಲ್ಲ. ಟೊಮ್ಯಾಟೊ ಆನ್ ಲೋಡ್ ಮಾಡಿ ಹೊರಗಡೆ ತೆಗೆದುಕೊಂಡು ಹೋಗಬೇಕು. ಕ್ರೇಟ್ಗಳು ಖಾಲಿಯಾದಾಗ ಬಂದು ತೆಗೆದುಕೊಂಡು ಹೋದರೆ ಯಾರಿಗೆ ತೊಂದರೆ ಆಗುವುದಿಲ್ಲ. ವಾಹನಗಳನ್ನು ರಸ್ತೆಯಲ್ಲೇ ನಿಲ್ಲಿಸಿ ಬೇರೆ ವಾಹನಗಳಿಗೆ ತೊಂದರೆ ಕೊಡಬಾರದು. ಎಂವಿಎಸ್ ಟ್ರೇಡರ್ಸ್ನ ಶಂಕರ್ ಹೇಳಿದರು. ಎಪಿಎಂಸಿ ಕಾರ್ಯದರ್ಶಿ ಸುನೀತಾ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದರು. ಈ ಬಾರಿ ಟೊಮ್ಯಾಟೊ ಪೂರೈಕೆ ಹೆಚ್ಚಾಗಿದೆ. ಸ್ಥಳದ ಅಭಾವದಿಂದ ಎಲ್ಲಾ ಕಡೆಯಿಂದಲೂ ವಾಹನಗಳು ಬರುತ್ತಿವೆ. ತೊಂದರೆ ಆಗುತ್ತಿರುವುದು ನಿಜ. ಸಮಸ್ಯೆ ಬಗೆಹರಿಸಲು ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕಳೆದ ಭಾನುವಾರವೇ ಈ ಬಗ್ಗೆ ಸಭೆ ನಡೆಸಿದ್ದಾರೆ. ಪಾರ್ಕಿಂಗ್ ಸ್ಥಳವನ್ನು ಗುರುತಿಸಿ ಹೊರಗಡೆ ನಿಲ್ಲಿಸಿಕೊಳ್ಳಲು ಹೇಳಿದ್ದಾರೆ ಎಂದರು. ಟೊಮ್ಯಾಟೊ ಪೂರೈಕೆ ಹೆಚ್ಚಾಗಿದ್ದು ದರ ಕಡಿಮೆಯಾಗಿದೆ. ಪ್ರತಿನಿತ್ಯ 50,000 ರಿಂದ 60,000 ಬಾಕ್ಸ್ಗಳು ಉಳಿಯುತ್ತವೆ. ಜೊತೆಗೆ 2ನೇ ದರ್ಜೆಯ ಮಾರಾಟವಾಗ್ತಿಲ್ಲ. ಮಾವಿನ ಸೀಸನ್ ಆಗಿರೋದ್ರಿಂದ ಫ್ಯಾಕ್ಟರಿಗಳವರು ಟೊಮ್ಯಾಟೊ ಖರೀದಿಸುತ್ತಿಲ್ಲ. ಹೀಗಾಗಿ ಪ್ರತಿನಿತ್ಯ 30% ರಿಂದ 40% ಉಳಿಯುತ್ತಿರುವುದರಿಂದ ತೊಂದರೆಯಾಗ್ತಿದೆ. ಸ್ವಚ್ಛಗೊಳಿಸಲು ಅವಕಾಶ ಸಿಗ್ತಿಲ್ಲ. ಆದರೂ ರಾತ್ರಿ ಸಮಯದಲ್ಲಿ ಸ್ವಚ್ಛಗೊಳಿಸಲಾಗ್ತಿದೆ ಎಂದು ಕಾರ್ಯದರ್ಶಿ ತಿಳಿಸಿದರು. ಮತ್ತೆ ಇಲ್ಲೊಂದು ಹಾಕಿದೆ ಬೋರ್ಗೊಂದು ಹಾಕಿದೆ ಮುಗುರ್ಗೆ ಬಿದ್ದೈತೆ ಗಾಡಿ ಇದೆ ಕದ ಗಾಡಿ ಬಂದು ಇವತ್ತು 150 ರಿಂದ 170 ರೂಪಾಯಿ ದೆನೆ ಒಂದು ಕೆಜಿ ಬಂದು ಅದು ಇವಾಗ ಅವ್ರೇನ 15 ದಿವಸ 20 ದಿವಸ ಗಾಡಿ ಹೋಗಾಗೆಲ್ಲ ಉಳಿದು ಬೀಳ್ತದೆ. 20 ರೂಪಾಯಿಗೆ ಮಾರಕ್ಕಾಗಲ್ಲ. ಅವ್ರ ಪರಿಸ್ಥಿತಿ ಏನಾಗೋದು? ಅಕ್ಕಿ ಮೂಟೆ ಪ್ರತಿ ಒಂದ್ ಮೇಲೆ ಕೆಜಿ ಮೇಲೆ 5 ರೂಪಾಯಿ 6 ರೂಪಾಯಿ ಹತ್ತಿದೆ ರೇಟ್ಗಳು. ಅವ್ರ ಅಕ್ಕಿ ಹುಳ ಬಿದ್ದರೆ ಅವ್ರು ಯಾರಿಗೆ ಮಾರ್ತಾರೆ? 10 ರೂಪಾಯಿ ಸುಮ್ಮನ 5 ರೂಪಾಯಿ ಕೊಡ್ಬೇಕಾಗತ್ತೆ. ಅವಾಗ ಏನಾಗ್ತಾರೆ, ಟೋಟಲ್ ಲಾಸ್ ಆಗಿಬಿಟ್ಟು ಬಾಗಿಲು ಹಾಕೊಂಡು ಇಲ್ಲ ಊರಿಗೆ ಬಿಟ್ಟು ಹೋಗ್ಬೇಕಾಗತ್ತೆ. ಅಂತ ಪರಿಸ್ಥಿತಿ ಬರ್ತದೆ. ದಯಮಾಡಿ ಟೊಮಾಟೊ ಮಂಡಿಯವ್ರಿಗೆ ಒಂದೇ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ರೈತರಿಗೆ ಅನುಕೂಲ ಆಗಬೇಕು. ನಾವೆಲ್ಲ ಒಪ್ಕೊಂತೀವಿ, ರೈತರಿಗೆ ಯಾವುದೇ ರೀತಿ ನಾವು ತೊಂದರೆ ಮಾಡಲ್ಲ. ದಯಮಾಡಿ ನೀವೆಲ್ಲ ಸೇರಿ ಗಾಡಿ ಲೋಡಿಂಗ್ ಮಾಡೋವಾಗ ಮಾತ್ರ. ಒಂದು ಗೇಟ್ ನಂಬರ್ 1 ಸರ್, ನಮ್ಮದು ಗೇಟ್ ನಂಬರ್ 1 ಅಕ್ಕಿ ವ್ಯಾಪಾರ ಮಾಡೋರು ನಾವು ಈ ಕಡೆ ಇರೋದು. ಗೇಟ್ ನಂಬರ್ 1, ಗೇಟ್ ನಂಬರ್ 2 ಎಲ್ಲ ಅಕ್ಕಿ ವ್ಯಾಪಾರದವರೇ. ಇಲ್ಲಿ ಅಕ್ಕಿ ಲಾರಿಗಳು ಬರೋಕ್ಕೂ ಜಾಗ ಬಿಡದೆ ಟೊಮೊಟೊ ಗಾಡಿಗಳೆಲ್ಲ ನಿಲ್ಸ್ಕೊಂಡು ಬಿಟ್ಟಿದ್ದಾರೆ. ನಾವೇನಾದ್ರು ಬಿಡಕ್ಕೆ ಕೇಳಿದ್ರೆ ನಮ್ಮೆಲ್ಲ ಗಲಾಟೆ ಮಾಡಕ್ಕೆ ಬರ್ತಾರೆ. ಯಾರು ತೆಗಿಯೋದಿಲ್ಲ, ಆನ್ಸರ್ ಮಾಡೋದು ಇಲ್ಲ. ಒಂದೊಂದು ಗಾಡಿ ಅಕ್ಕಿ ಗಾಡಿ 2 ದಿನ 3 ದಿನ ನಿಲ್ಸ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ಡ್ರೈವರ್ಗಳು ನಮಗೆ ಯಾರು ಹಾಲ್ಟಿಂಗ್ ಚಾರ್ಜ್ ಕೊಡೋರು ಯಾರೋ ನೀವು ಓನರ್ಗಳಾಗಿ ಇಟ್ಕೊಂಡು ನಮಗೆ ಕ್ಲಿಯರ್ ಮಾಡಿಸಿದ್ದೆ, ನೀವೆಂತ ಅಂಗಡಿ ಓನರ್ಗಳಿಂದ ನಮ್ಮನ್ನು ಬೈತಾ ಇದ್ದಾರೆ ಅವರು. ಎಪಿಎಂಸಿ ಅವ್ರಿಗಾಗಿ ಯಾರು ನಮ್ಗೆ ಕೋಆಪರೇಟ್ ಮಾಡ್ತಾ ಇಲ್ಲ. ಮಾಡಿಸ್ಕೊಡಿ ಅಂತ ಮುಂದೆ ಬರೋರು ಯಾರು ಇಲ್ಲ. ಯಾರಾದ್ರು ರೈತರ ಮಾಲು ಅಂತಾರೆ. ನಾವೇನಾದ್ರು ಅವ್ರಿಗೇನೋ ತೊಂದರೆ ಮಾಡಿದ್ದೀವಾ? ಮಾಡ್ಕೊಳ್ಳಿ. ಹಾಲ್ಟಿಂಗ್ ಚಾರ್ಜ್ ಲಾರಿ ಬರುತ್ತೆ, ಬಾಕ್ಸ್ಗಳು ಇಟ್ಕೊಂಡು ಹೋಗಲ್ಲ. ಅಲ್ಲಿ ಎಲ್ಲ ಇಟ್ಕೊಂಡಿರ್ತಾರೆ, ಲಾರಿಗಳು ಎಲ್ಲ ಇಟ್ಕೊಂಡಿರ್ತಾರೆ, ರೋಡಲ್ಲಿ ಬಾಕ್ಸ್ಗಳು ಹಾಕೊಂಡಿರ್ತಾರೆ. ಯಾರು ಕ್ಲಿಯರ್ ಮಾಡೋದೇ ಇಲ್ಲ. ಗೊತ್ತು ಸರ್, ಇದು ಅಧಿಕಾರಿಗಳಿಗೂ ಗೊತ್ತು. ಅವರು ನೋಡ್ತಾ ಇದ್ದಾರೆ, ದಿನಾನು ನೋಡ್ತಾನೆ ಇದ್ದಾರೆ ಸರ್. ಪ್ರತಿ ವರ್ಷ ಇದೆ ರಾಮಾಯಣ ಸರ್ ಅಕ್ಕಿ ವ್ಯಾಪಾರಸ್ಥರಿಗೆ.
ಎಸ್ಪೆಷಲಿ ಟೊಮೆಟೊ ಸೀಸನ್ ಬಂದಾಗ ಅರೈವಲ್ಸ್ ಜಾಸ್ತಿ ಆಗಿದೆ ಈ ಸಲ. ಅರೈವಲ್ಸ್ ಜಾಸ್ತಿ ಆಗಿರೋದ್ರಿಂದ ಜಾಗದ ಸಮಸ್ಯೆ ಇರೋದ್ರಿಂದ ಆ ಕಡೆ ಮಾರ್ಕೆಟ್ ಫುಲ್ ಆಗ್ಬಿಟ್ಟು ಈ ಕಡೆಗೆ ಇಳಿಸ್ಕೊಂಡಿದ್ದಾರೆ. ಬಟ್ ಬೆಳಗ್ಗೆ ಏನು ಅವ್ರಿಗೆ ರೈಸ್ ಮಾರ್ಕೆಟ್ ಅವ್ರಿಗೆ ಅರೈವಲ್ಸ್ ಬಂದಾಗ ಜಾಗ ಬಿಟ್ಟುಕೊಡ್ಬೇಕು, ಅದು ಅವರು ಮಾಡ್ಕೊಡ್ಬೇಕಿತ್ತು. ಹಾಗಾಗಿ ಅವರವರ ಒಂದು ಇದರಲ್ಲಿ ಹಮಾಲಿಗಳು ಮತ್ತೆ ಓನರ್ಗಳಿಗೆ ಜಗಳ ಆಗಿದೆ. ಬಟ್ ಇದನ್ನ ಈಗ ಆಗಲೇ ನಾವು DYSP ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆ, ಲಾರಿ ಅಸೋಸಿಯೇಷನ್ ಅವ್ರ ಜೊತೆ, ಲಾರಿ ಮಾಲೀಕರವ್ರ ಜೊತೆ ಎಲ್ಲ ನಾವು ಕಳೆದ ಭಾನುವಾರ ಮೀಟಿಂಗ್ ಮಾಡಿ ಅವ್ರಿಗೆ ಯಾವ ಥರ ಪಾರ್ಕಿಂಗು, ಲೋಡಿಂಗು, ಅನ್ಲೋಡಿಂಗ್ ಯಾವ ಥರ ಮಾಡ್ಕೋಬೇಕು ಅಂತ ಅವರೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅವ್ರದ್ದು ಕೆಲವು ಸಮಸ್ಯೆಗಳಿದೆ, ಹೊರಗಡೆಗೆ ಅವ್ರಿಗೂ ಪಾರ್ಕಿಂಗ್ ಜಾಗ ಇಲ್ಲ, ಹಂಗಾಗಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅವರು ಜಾಗ ನೋಡಿ ಒಂದು ಸೂಕ್ತ ವ್ಯವಸ್ಥೆ ಕಲ್ಪಿಸ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನೆಕ್ಸ್ಟು ನಾವು ಈಗ ಇವತ್ತು ಏನಾಗಿದೆ, ಅವರು ಯಾರು ತೊಂದರೆ ಆಗಿದೆ ಅವರಿಗೆ ನಾವು ನೋಟಿಸ್ಗಳು ಕೊಟ್ಟು ಕ್ರಮ ತಗೋತೀವಿ. ಅರೈವಲ್ಸು ಜಾಸ್ತಿ ಆಗಿ ರೇಟ್ ಡೌನ್ ಆಗಿರೋದರಿಂದ ಸುಮಾರು ಒಂದು ದಿನಕ್ಕೆ 50,000 to 60,000 ಬಾಕ್ಸ್ಗಳು ಟ್ರೇಡ್ ಆಗ್ದಿರ ಅಲ್ಲೇ ಉಳಿತಾ ಇದೆ. ಆಕ್ಷನ್ ಆಗಿ ಕೂಡ ಹೊರಗಡೆ ಹೋಗ್ದಿರ. ಅದಲ್ಲದೆ ಆಮೇಲೆ ಸೆಕೆಂಡ್ರಿ ಗೋಲಿ ಅಂತೀವಿ, ವೇಸ್ಟ್ ಕಾಯಿ, ಅವು ಕೂಡ ಇವಾಗ ಹೊರಗಡೆ ಹೋಗ್ತಾ ಇಲ್ಲ. ಕಾರಣ ಫ್ಯಾಕ್ಟ್ರಿಗಳವರು ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಫ್ಯಾಕ್ಟ್ರಿಯವರು ಟೊಮೊಟೊದು ತಗೊತಾ ಇಲ್ಲ. ಹಾಗಾಗಿ ತುಂಬ ಅಂದರೆ ಒಂದು 50% ವೇಸ್ಟ್ ಇಲ್ಲೇ ಉಳ್ಕೊತಾ ಇರೋದ್ರಿಂದ ತೊಂದರೆ ಆಗ್ತಾ ಇದೆ. ಬಟ್ ಈಗ ಹೆಚ್ಚಿಗೆ ಅರೈವಲ್ಸ್ ಇರೋದರಿಂದ ಕ್ಲೀನಿಂಗ್ ಅವ್ರಿಗೂ ಕೂಡ ಈ ಲಾರಿಗಳು ನಿಲ್ಲಿಸಿರೋದ್ರಿಂದ ಅವ್ರಿಗೆ ಪ್ರತಿದಿನ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ತೊಂದರೆ ಆಗ್ತಾ ಇದೆ. ಆದರೆ ಯಾವಾಗ ಟೈಮ್ ಸಿಗುತ್ತೋ ರಾತ್ರಿ ಹೊತ್ತಾಗಲಿ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ. ಒಂದ್ಸಲ ಡೈಲಿ ಮಾಡ್ತಾ ಇದ್ದೀವಿ. ಯಾವುದಕ್ಕೆ? ಕ್ಲೀನಿಂಗಿಗೆ 7 ರಿಂದ 8 ಜನ. ಆದರೆ ಈಗ ಕ್ಲೀನಿಂಗ್ ಏನಾಗ್ತಾ ಇದೆ ಅಂದರೆ ಡೇ ಟೈಮು ಆಗ್ತಾ ಇಲ್ಲ. ಯಾಕಂದರೆ ಲಾರಿಗಳು ನಿಂತಿರುತ್ತೆ, ಟ್ರೇಡ್ ಆಗಿರಲ್ಲ, ಎಲ್ಲ ಬಾಕ್ಸುಗಳು ಅಡ್ಡ ಇರುತ್ತೆ. ಹಾಗಾಗಿ ರಾತ್ರಿ ಹೊತ್ತು ಆಮೇಲೆ ನಾವು ಅವ್ರನ್ನ ಏನೋ ಕಮಿಷನ್ ಏಜೆಂಟುಗಳನ್ನ, ಟ್ರೇಡರ್ಸ್ನ ಎಲ್ಲನೂ ರಿಕ್ವೆಸ್ಟ್ ಮಾಡಿದ್ದೀವಿ. ಸ್ವಲ್ಪ ಅಟ್ಲೀಸ್ಟ್ ಡೈಲಿ 1 ರಿಂದ 2 hours ಆದರೂ ಜಾಗ ಬಿಟ್ಟುಕೊಟ್ರೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೂ ಅವಕಾಶ ಆಗುತ್ತೆ. ಸಹಕರಿಸಬೇಕು ಅಂತ ನಾನು ಅವ್ರಿಗೆ ಮನವಿನೂ ಮಾಡಿದ್ದೀನಿ. ಪಲ್ಸಸ್ ದವಸ ಧಾನ್ಯಗಳ ಮಾರ್ಕೆಟ್ ಇದು ಒಂದು. ಇಲ್ಲಿ ಟೊಮೊಟೊ ಇಳಿಸ್ತಾ ಇದ್ರೆ ಟೊಮೊಟೊ ಇಳಿಸೋ ಕಾರಣದಿಂದ ನಮ್ಗೆ ಯಾವುದೇ ತೊಂದರೆ ಇಲ್ಲ. ರೈತರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ನಾವೆಲ್ಲ ವ್ಯಾಪಾರಸ್ಥರು, ಮಂಡ್ಯ ಕಮಿಷನ್ ಏಜೆಂಟ್ ಎಲ್ಲ ಸುಮ್ಮನೆ ರೈತರಿಗೆ ಅನುಕೂಲ ಆಗಲಿ, ಯಾವುದೇ ರೀತಿ ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದೀವಿ ಅಂತೇಳಿ ಎಲ್ಲ ಅನ್ಕೊಂಡು ಎಲ್ಲ ನಿಲ್ಸ್ಕೊಳ್ಳೋದು ಸುಮ್ಮನೆ ಇದ್ದೀವಿ. ಇಲ್ಲಿ ಬರ್ತಾ ಇರೋ ತೊಂದರೆ ಏನು, ನಮಗೆ ಗಾಡಿ ಬಂದು ಅನ್ಲೋಡ್ ಆಗುತ್ತೆ, ಅನ್ಲೋಡ್ ಮಾಡಿ ಗಾಡಿ ಅಲ್ಲೇ ಹಾಕಿ ಅಡ್ಡ ಹಾಕಿರ್ತಾರೆ. ಲಾರಿ ಬರ್ತದೆ, ಲಾರಿನೂ ಕಿರಟ್ಗಳು ಅಡ್ಡ, ಅಂಗಡಿ ಮುಂದೆ ಎಲ್ಲ ಕಿರಟ್ಗಳಾಗ್ಬಿಟ್ಟು ಲಾರಿ ಇಲ್ಲೇ ನಿಲ್ಸ್ತಾರೆ. ಅದರಿಂದ ಬೇರೆ ಗಾಡಿಗಳು, ಬರೋ ಗಾಡಿಗಳಿಗೆ ಲಾರಿ ಏನು ಅಕ್ಕಿ ಆಗ್ಬೋದು, ರಾಗಿ ಆಗ್ಬೋದು, ಭತ್ತ ಆಗ್ಬೋದು, ಏನು ಬಂದರೂ ಅನ್ಲೋಡ್ ಮಾಡೋಕ್ಕೂ ಅಸಾಧ್ಯ ಆಗ್ತಾಯಿದೆ. ಇಲ್ಲಿ ಜಾಸ್ತಿ ತೊಂದರೆ ಆಗ್ತಾಯಿದೆ. ಅದರಿಂದ ನಾವು ಮಾಧ್ಯಮದವರಿಂದ ಕೇಳ್ಕೊತಾ ಇರೋದು, ದಯಮಾಡಿ ಇದು ಎಲ್ಲವೂ ತಗೊಂಡೋಗ್ಬಿಟ್ಟು ನಮ್ಗೆ ಅನುಕೂಲ ಮಾಡಿಕೊಡಿ. ಇಲ್ಲಿ ಯಾವುದೇ ರೀತಿ ಗಾಡಿ ರೈತರಿಗೆ ಅನುಕೂಲ ಆಗಲಿ. ಟೊಮಾಟೊ ಇಳಿಸ್ಕೊಳ್ರಿ, ರೇಟ್ ಒಳ್ಳೆ ರೇಟ್ ಹೋಗಲಿ, ರೈತರು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ. ಬಟ್ ಗಾಡಿಗಳು ಹಾಕೋದು ಆಚೆ ಹಾಕಿ ಅವ್ರ ಟೈಮ್ ಬಂದಾಗ ಲೋಡ್ ಮಾಡೋ ಟೈಮ್ದಲ್ಲಿ ಬಂದು ಲೋಡ್ ಮಾಡ್ಕೊಳ್ಳಿ. ಗಾಡಿ ಅನ್ಲೋಡ್ ರೈತ ತಗೊಂಡು ಬರೋ ಟೊಮಾಟೋನ ಅನ್ಲೋಡ್ ಮಾಡಿ ಗಾಡಿ ಆಚೆ ಹಾಕಿ ಅದು ಖಾಲಿ ಆದ್ಮೇಲೆ ಬಂದು ಕ್ರೇಟ್ ಹಾಕೊಂಡೋಗಿ ಬರಲಿ. ಯಾರಿಗೂ ತೊಂದರೆ ಇಲ್ಲ ಇದು. ಇದರಿಂದ ನಮ್ಗೆ ಇಲ್ಲಿ ಇರೋ ನಮ್ಮ ಕೂಲಿ ಕಾರ್ಮಿಕರಿಗೆಲ್ಲ ಬಹಳ ಅನ್ಯಾಯ ಆಗ್ತಾ ಇದೆ. ಇಲ್ಲಿ ಅಕ್ಕಿ ಲೋಡ್ ಬಂದಾಗ ಅವ್ರಿಗೂ ಭಾಳ ತೊಂದರೆ ಮಾಡ್ತಾ ಇದ್ದಾರೆ. 2 ದಿವಸ 3 ದಿವಸ ಆಲ್ಟಿಂಗ್ ಚಾರ್ಜ್ ಕೊಡಿದ್ರು. ಇವಾಗ ಬರೋದು ಪಾಕಿಗೆ 10-20 ರೂಪಾಯಲ್ಲಿ ಅವ್ರು ಆಲ್ಟಿಂಗ್ ಚಾರ್ಜ್ ಕಟ್ಟಿದ್ರೆ ಎಲ್ಲಿಂದ ಕೊಡಬೇಕು? ಇಲ್ಲಿ ಕೂಲಿಯವರು ಇಲ್ಲಿಂದ ಅಷ್ಟು 100 ಮೀಟ್ರ್ ಮೂಟೆ ಎತ್ಕೊಳ್ಳೋದಕ್ಕಾಗತ್ತಾ? ಅದು ಅಸಾಧ್ಯ. ಅವರು ಭಾಳ ತೊಂದರೆ ಆಗ್ತಾ ಇದೆ. ಅವರು ಖಾಲಿಯಾಗಿ ಮನೆಯಲ್ಲಿ ಅಲ್ಲಿ ಇಲ್ಲಿ ತಿರುಗಾಡಿಕೊಂಡು ಮರದ ಕೆಳಗಡೆ ಕುತ್ಕೊಂಡು ಅವರು ಕೆಲಸ ಪಾಡಿ ಇಲ್ದಿದ್ರೆ ಇದ್ದಾರೆ. ಯಾಕಂದರೆ ಗಾಡಿ ಹೋಗೋಕ್ಕೆ ಜಾಗ ಇಲ್ಲ. ಗಾಡಿ ಏನು ಅಲ್ಲಿ ಹೋದ್ರೆ ಅನ್ಲೋಡ್ ಮಾಡೋಕ್ಕೆ ವ್ಯವಸ್ಥೆ ಇದ್ರೆ ಅವರು ಅನ್ಲೋಡ್ ಮಾಡ್ತಾರೆ. ಸುಮಾರು ಒಂದು 50-100 ಜನ ಇದ್ದಾರೆ ಇಲ್ಲಿ ದವಸ ಧಾನ್ಯ ಮಾರ್ಕೆಟ್ ಕೂಲಿ ಕಾರ್ಮಿಕರು. ಅವರೆಲ್ಲ ಹೊಟ್ಟೆ ಪಾಡಿಗೇನೋ ಜೀವನ ಮಾಡ್ಕೊಂಡ್ರೆ ಅದನ್ನು ಇಲ್ಲ, ಖಾಲಿಯಾಗಿ ಬಿದ್ದಿದ್ದಾರೆ. ಅವ್ರು ಬಹಳ ತೊಂದರೆ ಆಗ್ತಾ ಇದೆ ಅವ್ರಿಗೆ. ಗಾಡಿ ಇವಾಗ ಅಕ್ಕಿ ಗಾಡಿ ಒಂದು ಬರ್ತದೆ, ಒಂದು ಗಾಡಿ ಅಕ್ಕಿ ಗಾಡಿ ಬರ್ತದೆ, ಗೋಡೆಯಲ್ಲಿ ಮುಂದೆ ಇರ್ತಾರೆ. ಅಪ್ಪ ಗಾಡಿ ಸ್ವಲ್ಪ ತೆಗೀರಿ, ನಾವು ಹೋಗ್ತೀವಿ, ಮತ್ತೆ ನೀವು ಹಾಕೊಳ್ಳಿ ಅಂತ ಹೇಳಿದ್ರೆ ಅವ್ರು ಮತ್ತೆ ಅವ್ರು ತೆಗಿಯಲ್ಲ, ನಿಮಗೆ ಏನಾಗ್ತದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಷ್ಟು ಇವರು ಇಲ್ಲಿ ಇರೋರು ಎಷ್ಟು ಪ್ರೋತ್ಸಾಹ ಕೊಟ್ಬಿಟ್ಟು ಅವ್ರನ್ನ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ. ರೌಡಿ ಥರ ಮಾಡಿ ಒಂದು ರಾಡ್ ಎತ್ಕೊಂಡು ಅದೇನೋ ಚಾಕ್ ಎತ್ಕೊಂಡ್ರೆ ಅಂತ ನೋಡಿ ಇವ್ರ ಮೇಲೆ ಬಂದವ್ರೆ. ಇವರು ಒಂದೇಟ್ ಹಾಕವ್ರೆ, ಅವರು ಹಾಕವ್ರೆ. ಒಂದು ರಾಡ್ ಎತ್ಕೊಂಡ್ಬರೋ ಅಷ್ಟು ಬೇರೆ ಕಂಟ್ರಿ ಅವನಿಗೆ ಒಂದು ರಾಡ್ ಎತ್ಕೊಂಡ್ಬಂದು ಹಾಕಕ್ಕೆ ಎಷ್ಟು ಇದು ಮಾಡಿ ಇರಬೇಕು.
ನೋಡಿ ಈ ನೀವು ನೋಡ್ತಾ ಇದ್ರಾ ಇಲ್ಲಿಂದ ಲಾಸ್ಟ್ ವರ್ಗು